ವೆರಿ ಫಸ್ಟ್ ಗೌತಮ ಬುದ್ಧರು ನನಗೆ ಭಾಳ ಇಂಪ್ಯಾಕ್ಟ್ ಮಾಡಿದವರು. ಯಾಕಂದರೆ ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅಂತ ಅವ್ರು ಹೇಳ್ತಾರೆ. ಮೋಟಿವೇಶನ್ ಸ್ಪೀಕರ್ಸ್ಗಳೆಲ್ಲ ಬಂದು ದೊಡ್ಡ ಆಸೆಯನ್ನು ಕಾಣಬೇಕು, ಅವಾಗ ಸಾಧನೆ ಮಾಡ್ತೀರಿ ಅಂತ. ಹಂಗಾರೆ ಯಾರ ಮಾತು ನಂಬೇಕು ನಾವು? ಬುದ್ಧರ ಮಾತು ನಂಬೇಕಾ ಅಥವಾ ಮೋಟಿವೇಶನ್ ಸ್ಪೀಕರ್ಗಳ ಮಾತು ನಂಬೇಕಾ ಅನ್ನೋ ಕಾಂಟ್ರವರ್ಸಿ ಇರತ್ತೆ. ದಟ್ ರೀಸನ್ ಅಚಿಂತಿತಂಪಿ ಭವತಿ ಚಿಂತಿತಂಪಿ ವಿನಾಶತಿ ಅಂತ ಇದು ಪಾಳಿ ಭಾಷೆಯ ಶ್ಲೋಕ. ಏನಿದು ಅಂದರೆ, ನಾವೇನು ಅಂದ್ಕೊಳ್ಳಲ್ವೋ ಅದು ಲೈಫಲ್ಲಿ ಜಾಸ್ತಿ ಆಗ್ತಾ ಇರತ್ತೆ, ಏನು ಅಂದ್ಕೊಳ್ತೀವೋ ಅದು ಆಗೋದು ಕಡಿಮೆ ಅಂತ. ಅದಕ್ಕೆ ಆಸೆ ಕಡಿಮೆ ಪಡ್ರಿ ಅಂತ ಅವ್ರದ್ದು ವಾದ. ಯಾರ್ದು? ಬುದ್ಧ ಅವ್ರದ್ದು. ಹಾಗಾದರೆ ನಾವು ಆಸೆ ಪಡದೇ ಇದ್ರೆ ಸಾಧನೆ ಮಾಡೋಕ್ಕಾಗತ್ತಂದ್ರೆ ಆಗೋದೇ ಇಲ್ಲ, ಆಸೆ ಪಡಲೇಬೇಕು. ಇಲ್ಲಿ ಏನು ಸಂಘರ್ಷ ಅಂತ ಅಂದರೆ, ಕಾಂಪಿಟೇಟಿವ್ ಫೀಲ್ಡ್ ಅಂದರೆ ಈ ಮಾತು ನೆನ್ಪಿಟ್ಕೋಬೇಕು ನಿಮ್ಮ ತಲೆಯಲ್ಲಿ. ಅಚಿಂತಿತಂಪಿ ಭವತಿ, ನಾವು ಏನು ಅಂದ್ಕೊಳ್ಳಲ್ವೋ ಅದು ಆಗುತ್ತೆ ಅನ್ನೋದು ಗೊತ್ತಿರಬೇಕು. UPSC ಯೋಚನೆ ಮಾಡ್ತಾ ಇರ್ತೀರಾ, KPSCನಲ್ಲಿ ದೊಡ್ಡ ಎಕ್ಸಾಮ್ ಕ್ಲಿಯರ್ ಮಾಡಬೇಕು ಅನ್ಕೊತಿರ್ತೀರಾ. ಅಂಥ ಟೈಮಲ್ಲಿ ನಿಮಗೆ ಒಂದು ಮಾತು ಹೇಳೋದಾದರೆ, ನಾನು UPSCನಲ್ಲಿ 1,000 ಹುದ್ದೆಗಳಿರ್ತವೆ, 1000 ಹುದ್ದೆಗಳು. ಅದರಲ್ಲಿ IAS 100, IPS 100, IFS 50, ಈ ಥರ ಎಲ್ಲ ತೆಗೆದು 250 ಮೇನ್ ಜಾಬ್ಸ್ ಆದಮೇಲೆ ಬೇರೆ ಸೆಂಟ್ರಲ್ ಸರ್ವಿಸ್ ಎಲ್ಲ 750, 1,000 ಇರುತ್ತೆ. ನೀವು 1,000 ಹುದ್ದೆಗಳಿಗೆ ಅಬ್ಬಾ ಅಷ್ಟು ಕಾಂಪಿಟೇಷನ್ನ ಅಂತ ಯೋಚನೆ ಮಾಡಬೇಕಾದ್ರೆ, ಒನ್ಸ್ ಯು ಥಾಟ್ ಒಬ್ಬ ಕ್ರಿಕೆಟರ್ ಆಗಬೇಕು ಅಂತ ನೀವೇನಾದರೂ ಯೋಚನೆ ಮಾಡಿದರೆ ಹೇಗಿರುತ್ತೆ ಡೆಡ್ಲಿ ಕಾಂಪಿಟೇಷನ್ ಯೋಚನೆ ಮಾಡಿರಿ. ಎಷ್ಟು ಜನಕ್ಕೆ ಪ್ಲೇಸ್ ಸಿಗುತ್ತೆ? 11 ಜನ ಆಟ ಆಡೋರು, ಒಂದು 4 ಜನ ಎಕ್ಸ್ಟ್ರಾ ಅಷ್ಟೇ. ಎಕ್ಸ್ಟ್ರಾದವರಿಗೆ ಒಳಗಡೆ ಇನ್ನಾಗ್ತಾರೋ ಇಲ್ಲೋ ಗೊತ್ತಿಲ್ಲ. ಅಂಥ ಟೈಮಲ್ಲಿ 11 ಜನ ವರ್ಷ ಒಳಗೆ ಬರ್ಬೋದಾ? ನಾಟ್ ಗ್ಯಾರಂಟಿ. ವಿರಾಟ್ ಕೊಹ್ಲಿ ಅಂತವ್ರು ಏನಾದರೂ 2008ರಲ್ಲಿ ಒಳಗೆ ಬಂದರು ಅಂದರೆ 28 ಆಗೋವರೆಗೂ ಹೊರಗೆ ಹೋಗಲ್ಲ. ಅವ್ರು ಪರ್ಮನೆಂಟ್ ಫಿಕ್ಸ್ಡ್ ಪ್ಲೇಸು. ಅಲ್ಲಿ 11ರಲ್ಲಿ 1 ವಿರಾಟ್ ಕೊಹ್ಲಿ ಕಿತ್ಕೊಂಡ್ರು, ರೋಹಿತ್ ಶರ್ಮಾ ಅವ್ರು 1 ಕಿತ್ಕೊಂಡ್ರು, ಗಿಲ್ ಅವ್ರು 1 ಕಿತ್ಕೊಂಡ್ರು. ಹಿಂಗೆ ಒಂದು 5-6 ಜನ ಫಿಕ್ಸ್ಡ್ ಪ್ಲೇಯರ್ಸ್ 10 ವರ್ಷ ಜಾಗ ಬಿಟ್ಕೊಡಲ್ಲ. ಉಳಿದಿದ್ದೆಷ್ಟು? 6 ಸ್ಥಾನಕ್ಕೆ 140 ಕೋಟಿಲಿರೋ ಯುವಕರು ಯೋಚನೆ ಮಾಡಿ ನಾನು ಬರಬೇಕು ಅನ್ಬೇಕಾದ್ರೆ ಎಷ್ಟು ಡೆಡ್ಲಿ ಕಾಂಪಿಟೇಷನ್ ಇರ್ಬೋದು. ಕ್ರಿಕೆಟ್ ಟೀಮ್ ಕತೆ ಹಿಂಗಾದರೆ, ಟೆನ್ನಿಸ್ಸು ಜಗತ್ತಿಗೆ ಒಬ್ಬನೇ ಆಗಬೇಕು. ವಿಂಬಲ್ಡನ್ ಚಾಂಪಿಯನ್ ಒಬ್ಬನಿಗೆ ಆಗೋದು. ಒಬ್ಬ ಆಗೋದಕ್ಕೆ ಯಾವ ಥರ ಇರಬೇಕು? ದಟ್ ಈಸ್ ಕಾಲ್ಡ್ ಚಾಂಪಿಯನ್ ಮೈಂಡ್ಸೆಟ್. ಚಾಂಪಿಯನ್ ಮೈಂಡ್ಸೆಟ್ ಇಟ್ಕೋಬೇಕು ಅಂದರೆ ಒಂದಷ್ಟು ವಿಚಾರಗಳು ನಿಮಗೆ ಕ್ಲಾರಿಟಿ ಇರಬೇಕು. ಆ ಕ್ಲಾರಿಟಿನ ತೋರಿಸೋದಾದರೆ ನಿಮಗೆ, ನೀವು ಅತ್ಯಂತ ವಿನಾಶಕಾರಿ ಬದಲಾವಣೆ ಕಾಲದಲ್ಲಿದ್ದೀವಿ. ಎಷ್ಟು ಬದಲಾವಣೆ ಅಂದರೆ, ಇವತ್ತು ಏನೋ ಕಲ್ತ್ಕೊಂಡು ಬಂದಿರ್ತೀವಿ ನಾವು, ಗೆದ್ದು ಬಿಡ್ತೀವಿ ಅಂತ, ನಾಳೆ ಅದು ಇಲ್ಲೇ ಇಲ್ಲ ಅಂದ್ಬಿಡ್ತಾರೆ. ಇದು ಬೇರೆ ಜಗತ್ತಿನ ವಿಚಾರ ಅಲ್ಲ, ಕಾಂಪಿಟೇಟಿವ್ ಫೀಲ್ಡಲ್ಲೂ ಅಷ್ಟೇ. ನಾನೇ ಕಂಪ್ಲೀಟ್ ಟ್ರಾನ್ಸಿಷನ್ ಪೀರಿಯಡಲ್ಲಿ UPSC ಪರೀಕ್ಷೆ ಫೇಸ್ ಮಾಡಿದನು. ನಾನು ಪ್ರಿಪೇರ್ ಆಗಬೇಕಾದ್ರೆ ಒಂದು GK ಪೇಪರ್, ಒಂದು ಸಬ್ಜೆಕ್ಟ್ ಪೇಪರ್ ಅಂತ ಪ್ರಿಲಿಮ್ಸ್ಗಿರೋದು, ಮೇನ್ಸ್ಗೆ 2 ಆಪ್ಷನಲ್ ಇರೋದು. ಅದನ್ನು ಓದ್ಕೊಂಡು ಪ್ರಿಪೇರ್ ಆಗ್ತಾ ಇದ್ದೀನಿ. ನಾನು 3 ಅಟೆಂಪ್ಟ್ ಕೊಟ್ಟಿದ್ದೀನಿ. ದಿಢೀರಂತ UPSCಯಿಂದ ರೂಲ್ ಬರುತ್ತೆ, ಸಿಲೆಬಸ್ ಎಲ್ಲ ರೀಮಾಡಿಫೈಡ್, ಈ ಥರ ಇರಲ್ಲ, ಇನ್ನು ಮುಂದೆ ಬೇರೆ ಥರ ಇರುತ್ತೆ ಅಂತ. KPSC ಎಕ್ಸಾಮು ಅಷ್ಟೇ, ಹುಡುಗರು ಒಂಥರ ಓದ್ಕೊಂಡು ಹೋಗ್ತಾ ಇರ್ತೀರಾ, ರೀಮಾಡಿಫೈ. FDA ಎಕ್ಸಾಮ್ ಒಂಥರ ಓದ್ತಾ ಇರ್ತೀರಾ, ಮಾಡಿಫೈ, ಎಲ್ಲ ಚೇಂಜ್ ಆಗ್ತಾ ಇರುತ್ತೆ. ಈ ಭಯಾನಕ ಬದಲಾವಣೆ ಕಾಲದಲ್ಲಿ ಸ್ವಿಚ್ ಓವರ್ ಆಗಬೇಕು, ನಾನು ಸಾಧಿಸಬೇಕು ಅಂತಂದರೆ ಒಂದಷ್ಟು ವಿಚಾರಗಳು ನಿಮಗೆ ಕ್ಲಿಯರ್ ಇರಬೇಕು.